ಹಲೋ ಫ್ರೆಂಡ್ಸ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ನಾನಿಲ್ಲಿ 6 ಎಳೆ ದಾರ ತಗೊಂಡಿದ್ದೀನಿ. 6 ಎಳೆ ದಾರ ತಗೊಂಡು ನಾನು ಈ ಥರ ಎಂಡಲ್ಲಿ ನಾಟ್ ಹಾಕ್ಕೊಂಡಿದ್ದೀನಿ. ಮತ್ತು ರೆಗ್ಯುಲರಾಗಿ ಯೂಸ್ ಮಾಡೋದು ನೀಡಲ್ ನಂಬರ್ 10. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ನಾನು ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಬಟ್ಟೆಗೆ ಈ ಥರ ದಾರನ ಒಳಗಡೆ ಎಳ್ಕೊಂಡು ಒಂದು ಚೈನ್ ಹಾಕಿದ್ರೆ ಇವಾಗ ಲಾಕ್ ಆಗುತ್ತೆ. ಚೈನ್ ಹಾಕಿ ನಾನು ಮತ್ತೆ 4 ಚೈನ್ಸ್ ಹಾಕೋತಾ ಇದ್ದೀನಿ. 4 ಚೈನ್ಸ್ ಹಾಕಿ ಬಟ್ಟೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ. 4 ಚೈನ್ಸ್ ಆದಮೇಲೆ ನಾನು 2 ಚೈನ್ಸ್ ಹಾಕೋತೀನಿ. 2 ಚೈನ್ಸ್ ಹಾಕಿ ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ನಾವು ಡಬಲ್ ಕ್ರೋಶಾ ಮಾಡ್ಕೊಳ್ಳೋಣ. 1 2 ಡಬಲ್ ಕ್ರೋಶಾ ಮಾಡ್ಕೊಳ್ಳೋಣ. 2 ಡಬಲ್ ಕ್ರೋಶಾ ಆದಮೇಲೆ ನಾನು 2 ಚೈನ್ ಹಾಕೋತಾ ಇದ್ದೀನಿ. ಮತ್ತು ಸೇಮ್ ಪಾಯಿಂಟ್ಗೆ ನಾನು ಡಬಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ಸೇಮ್ ಪಾಯಿಂಟ್ಗೆ 1 2 ಡಬಲ್ ಕ್ರೋಶಾ ಮಾಡ್ಕೋತಾ ಇದ್ದೀನಿ. ಸೇಮ್ ಪಾಯಿಂಟ್ಗೆ 2 ಡಬಲ್ ಕ್ರೋಶಾ ಆದಮೇಲೆ ಮತ್ತೆ ನಾನು 2 ಚೈನ್ಸ್ ಹಾಕ್ಕೊಂಡು ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ನಾನು ಲಾಕ್ ಮಾಡ್ಕೋತೀನಿ. ನೋಡಿ, ಈ ಥರ ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ಲಾಕ್ ಮಾಡೋಣ. ಲಾಕ್ ಮಾಡಿ ಆದಮೇಲೆ ಮತ್ತೆ 4 ಚೈನ್ಸ್, ಅದು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಸ್ಟ್ರೈಟಾಗಿ ಲಾಕ್ ಮಾಡೋಣ. ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡೋಣ. ಮತ್ತೆ 2 ಚೈನ್ಸ್ ಹಾಕೊಳ್ಳೋಣ. ಮತ್ತೆ 2 ಚೈನ್ಸ್ ಹಾಕಿ ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ಡಬಲ್ ಕ್ರೋಶಾ ಮಾಡ್ಕೊಳ್ಳೋಣ. ಇನ್ನೊಂದು ಡಬಲ್ ಕ್ರೋಶಾ, ಇನ್ನೊಂದು ಡಬಲ್ ಕ್ರೋಶಾ ಆದಮೇಲೆ 2 ಚೈನ್ಸ್ ಹಾಕೊಳ್ಳೋಣ. 2 ಚೈನ್ಸ್ ಹಾಕಿ ಮತ್ತೆ ಸೇಮ್ ಪಾಯಿಂಟ್ಗೆ ಡಬಲ್ ಕ್ರೋಶಾ ಮಾಡ್ಕೊಳ್ಳೋಣ. ಇನ್ನು 2 ಡಬಲ್ ಕ್ರೋಶಾ. ಸೊ ಇಲ್ಲಿ ಒಂದೇ ಪಾಯಿಂಟಲ್ಲೇ 4 ಡಬಲ್ ಕ್ರೋಶಾ ಜೊತೆಗೆ 2 ಚೈನ್ ಬರಬೇಕು. 4 ಡಬಲ್ ಕ್ರೋಶಾ ಆಯಿತು. ಇದಾದಮೇಲೆ 2 ಚೈನ್ಸ್ ಹಾಕ್ಕೊಳ್ಳೋಣ. ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ಅದನ್ನು ಕೂಡ ನಾವು ಲಾಕ್ ಮಾಡೋಣ. ಮತ್ತು ಇವಾಗ 4 ಚೈನ್ಸ್ ಹಾಕ್ಕೊಳ್ಳೋಣ. ಅದನ್ನು ಕೂಡ ನಾವು ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡೋಣ. ಮತ್ತು 2 ಚೈನ್ಸ್. ಇವಾಗ ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ಮತ್ತೆ ನಾನು ಆವಾಗಲೇ ಮಾಡ್ದಂಗೆ ಡಬಲ್ ಕ್ರೋಶಾ ಮಾಡ್ಕೋತಾ ಇದ್ದೀನಿ. 2 ಡಬಲ್ ಕ್ರೋಶಾ, 2 ಡಬಲ್ ಕ್ರೋಶಾ ಆದಮೇಲೆ ಮತ್ತೆ 2 ಚೈನ್ ಹಾಕೋತಾ ಇದ್ದೀನಿ. ಮತ್ತು ಇನ್ನು 2 ಡಬಲ್ ಕ್ರೋಶಾ ಸೇಮ್ ಪಾಯಿಂಟಲ್ಲೇ ನಾನು ಮಾಡ್ಕೋತಾ ಇದ್ದೀನಿ. ಸೇಮ್ ಪಾಯಿಂಟಲ್ಲೇ ಇನ್ನೂ 2 ಡಬಲ್ ಕ್ರೋಶಾ ಮಾಡಿ ಮತ್ತು 2 ಚೈನ್ಸ್ ತಗೋತೀನಿ. 2 ಚೈನ್ಸ್ ತಗೊಂಡು ಅದನ್ನು ಕೂಡ ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 4 ಚೈನ್ಸ್, ಅದನ್ನು ಕೂಡ ನಾವು ಬಟ್ಟೆಗೆ ಲಾಕ್ ಮಾಡೋಣ. ನೋಡಿ, ಇದು ಬೇಸ್ ಲೈನ್ ಡಿಸೈನು ಈ ಥರ ಕಾಣಿಸುತ್ತೆ. ಇದೇ ಥರ ಫುಲ್ಲು ಸ್ಯಾರಿ ಕಂಟಿನ್ಯೂ ಮಾಡಿ. ಫ್ರೆಂಡ್ಸ್, ಇದೆಲ್ಲ ಕಂಟಿನ್ಯೂ ಮಾಡಿ ಆಗಿದೆ. ಫುಲ್ಲು ಸ್ಯಾರಿ ಕಂಪ್ಲೀಟ್ ಆಗಿದೆ ಬೇಸ್ ಲೈನ್ ಇದು. ಸೊ ಮತ್ತೆ ಇವಾಗ ನಾನು ಎಲ್ಲಿಗೆ ಲಾಕ್ ಮಾಡಿದ್ದೆ ಅಲ್ವಾ ಬೇಸ್ ಲೈನ್ಗೆ, ಅದೇ ಪಾಯಿಂಟ್ಗೆ ನಾನು ಮತ್ತೆ ದಾರಾನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ, ಅಂದರೆ ಲಾಕ್ ಮಾಡ್ತಾಯಿದ್ದೀನಿ. 4 ಚೈನ್ಸ್ ಗ್ಯಾಪಲ್ಲಿ ಇವಾಗ ನಾನು ಸಿಂಗಲ್ ಕ್ರೋಶಾನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. 4 ಚೈನ್ಸ್ ಗ್ಯಾಪ್ ಏನಿತ್ತು ಅದು ಫಿಲ್ ಆಗೋವಷ್ಟು ಸಿಂಗಲ್ ಕ್ರೋಶಾನ ಹಾಕೋಬೇಕು. ನಾಲ್ಕು ಸಿಂಗಲ್ ಕ್ರೋಶಾ ಹಾಕ್ಕೊಂಡಿದ್ದೀನಿ 4 ಚೈನ್ಸ್ ಗ್ಯಾಪಲ್ಲಿ. ಮತ್ತು ಇವಾಗ 2 ಚೈನ್ಸ್, ಈ 2 ಚೈನ್ಸ್ ಏನು ತೊಗೊಂಡಿದ್ವಿ ಅಲ್ವಾ, ಆ 2 ಚೈನ್ ಗ್ಯಾಪಲ್ಲಿ ನಾವು ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳೋಣ. ಮತ್ತು ಇವಾಗ ಸೂಜಿ ಮೇಲೆ ದಾರ ತಗೊಂಡು ಒಂದು ಸರ್ತಿ 2 ಚೈನ್ ಗ್ಯಾಪ್ ಇತ್ತಲ್ವ ಅಲ್ಲಿಗೆ ನಾವು ಡಬಲ್ ಕ್ರೋಶಾ ಮಾಡ್ಕೊಳ್ಳೋಣ.
2 3 4 ಡಬಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. 4 ಡಬಲ್ ಕ್ರೋಶಾ ಆದಮೇಲೆ ದಾರ ಈ ಥರ ಮೇಲ್ ಮಾಡಿ ನಾನಿಲ್ಲಿ ಮೀಡಿಯಮ್ ಸೈಜ್ದು ಮೆಟಲ್ ಬೀಡನ್ನ ಹಾಕೋತಾ ಇದ್ದೀನಿ. ಸೊ ನಾನು ಎಲ್ಲ ಡಿಸೈನ್ಗಳಲ್ಲೂ ಈ ಥರ ಟಾಪಲ್ಲಿ ಹಾಕಬೇಕಾದ್ರೆ ಈ ಥರ ಮೀಡಿಯಮ್ ಸೈಜ್ದು ಮೆಟಲ್ ಬೀಡನ್ನ ಹಾಕೋದು. ಬೇಕಂದರೆ ಆಪ್ಷನಲ್ಲು ಕ್ರಿಸ್ಟಲ್ ಬೇಕಂದರೆ ನೀವು ಹಾಕ್ಕೋಬೋದು. ಬೀಡನ್ನ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಸೇಮ್ 2 ಚೈನ್ ಗ್ಯಾಪಲ್ಲೇ ಇನ್ನು ನಾವು 4 ಡಬಲ್ ಕ್ರೋಶಾಗಳನ್ನ ಮಾಡ್ಕೊಳ್ಳೋಣ. ನಾಲ್ಕು ಡಬಲ್ ಕ್ರೋಶಾ ಆದಮೇಲೆ ನಾವಲ್ಲೇನು 2 ಚೈನ್ಸ್ ಹಾಕ್ಕೊಂಡಿದ್ವಲ್ಲ ಆ 2 ಚೈನ್ ಗ್ಯಾಪ್ಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಸೊ ಇದು ಈ ಥರ ಕಾಣಿಸುತ್ತೆ ಡಿಸೈನು. ಮತ್ತು 4 ಚೈನ್ ಗ್ಯಾಪಲ್ಲಿ ನಾನು 4 ಸಿಂಗಲ್ ಕ್ರೋಶಾಗಳನ್ನ ಹಾಕೋತಾ ಇದ್ದೀನಿ. 3 4 ಸಿಂಗಲ್ ಕ್ರೋಶಾಗಳನ್ನ ಹಾಕಿ 2 ಚೈನ್ ಗ್ಯಾಪ್ ಇತ್ತಲ್ವ ಆ 2 ಚೈನ್ ಗ್ಯಾಪ್ಗೆ 1 ಸಿಂಗಲ್ ಕ್ರೋಶಾ ಹಾಕ್ಕೊಂಡು ನಾನು ಸೂಜಿ ಮೇಲೆ ದಾರ ತಗೊಂಡು ನಾವಲ್ಲಿ ಬೇಸ್ ಲೈನಲ್ಲಿ ಈ 2 ಚೈನ್ ಇದೆಯಲ್ಲ ಅಲ್ಲಿಗೆ ನಾವು 4 ಡಬಲ್ ಕ್ರೋಶಾ ಮಾಡ್ಕೊಳ್ಳೋಣ. ನಾಲ್ಕು ಡಬಲ್ ಕ್ರೋಶಾ ಮಾಡಿ ಒಂದು ಬೀಡನ್ನ ನಾನು ಇವಾಗ ಇನ್ಸರ್ಟ್ ಮಾಡ್ಕೋತೀನಿ. ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಸೇಮ್ 2 ಚೈನ್ ಗ್ಯಾಪಲ್ಲಿ ಇನ್ನೂ 4 ಡಬಲ್ ಕ್ರೋಶಾಗಳನ್ನ ಮಾಡ್ಕೋತೀನಿ. 2 3 4th ಡಬಲ್ ಕ್ರೋಶಾ ಮಾಡ್ತಾಯಿದ್ದೀನಿ. 4th ಡಬಲ್ ಕ್ರೋಶಾ ಆದಮೇಲೆ 2 ಚೈನ್ ಗ್ಯಾಪ್ ಏನಿತ್ತು ಅಲ್ವಾ ಅಲ್ಲಿಗೆ ನಾನು ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಈ ಥರ ಕಾಣಿಸುತ್ತೆ. ಮತ್ತು 4 ಚೈನ್ ಗ್ಯಾಪ್ಗೆ ನಾನು ಸಿಂಗಲ್ ಕ್ರೋಶಾಗಳನ್ನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. 4 ಚೈನ್ಸ್ಗೆ ಗ್ಯಾಪಲ್ಲಿ 4 ಸಿಂಗಲ್ ಕ್ರೋಶೆಟ್ನ ನಾನು ಹಾಕ್ಕೊಂಡು ಹೋಗ್ತಾಯಿದ್ದೀನಿ. 3 4 ಸಿಂಗಲ್ ಕ್ರೋಶಾ ಆದಮೇಲೆ 2 ಚೈನ್ ಗ್ಯಾಪ್ ಇತ್ತಲ್ವ ಆ 2 ಚೈನ್ ಗ್ಯಾಪ್ಗೆ 1 ಸಿಂಗಲ್ ಕ್ರೋಶಾ ಹಾಕ್ತಾಯಿದ್ದೀನಿ. ಮತ್ತು ಇವಾಗ 2 ಚೈನ್ ಗ್ಯಾಪಲ್ಲಿ ನಾನು 8 ಡಬಲ್ ಕ್ರೋಶಾಗಳನ್ನ ಮಾಡ್ಕೋತಾ ಇದ್ದೀನಿ. 8 ಡಬಲ್ ಕ್ರೋಶಾಗಳ ಜೊತೆಗೆ ನಾನು ಒಂದು ಬೀಡನ್ನ ಹಾಕೋತಾ ಇದ್ದೀನಿ ಮಿಡಲ್ಗೆ. ಈ ಥರ 8 4 ಡಬಲ್ ಕ್ರೋಶಾಗಳನ್ನ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಳ್ಳೋಣ. ಒಂದು ಬೀಡನ್ನ ಹಾಕಿ ಮತ್ತೆ 4 ಡಬಲ್ ಕ್ರೋಶಾ ಆ 2 ಚೈನ್ ಗ್ಯಾಪ್ ಏನಿದೆ ಅಲ್ವಾ ಅಲ್ಲಿಗೆ ಒಟ್ಟು 8 ಡಬಲ್ ಕ್ರೋಶಾಗಳ ಬರೋ ಥರ ನಾವು ವರ್ಕ್ ಮಾಡಬೇಕಾಗತ್ತೆ. ನಾಲ್ಕು ಡಬಲ್ ಕ್ರೋಶಾಗಳಾದಮೇಲೆ 2 ಚೈನ್ ಗ್ಯಾಪ್ ಏನಿತ್ತಲ್ವ ಅಲ್ಲಿಗೆ ನಾವು ಲಾಕ್ ಮಾಡೋಣ. ಸೊ ಇದೇ ಥರ ನಾವು ಫುಲ್ಲು ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ಫ್ರೆಂಡ್ಸ್. ಇದು ಎಂಡಲ್ಲಿ ಈ ಥರ 2 ಚೈನ್ ಗ್ಯಾಪ್ಗೆ ಲಾಕ್ ಮಾಡಿ ಮತ್ತೆ ಇಲ್ಲಿ ನಾನು 4 ಚೈನ್ ಗ್ಯಾಪ್ ಏನಿತ್ತಲ್ವ ಅಲ್ಲಿಗೆ ನಾನು 4 ಸಿಂಗಲ್ ಕ್ರೋಶಾಗಳನ್ನ ಮಾಡ್ಕೋತಾ ಇದ್ದೀನಿ. ನನಗೆ ಸುಮಾರು ಜನ ಎಂಡಲ್ಲಿ ತೋರಿಸಿ ಅಂತ ಕೇಳ್ತಾಯಿದ್ರಿ, ಸೊ ಅವರಿಗೋಸ್ಕರ ಮಾಡ್ತಾ ಇರೋದಿದು. ನಾಲ್ಕು ಸಿಂಗಲ್ ಕ್ರೋಶಾಗಳನ್ನು ಮಾಡಿಕೊಂಡು 2 ಚೈನ್ ಹಾಕಿ ನಾನು ಎಂಡಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಟೈಟಾಗಿ ಎಳ್ಕೊಳ್ಳಿ.
ಡಿಸೈನ್ ಕಂಪ್ಲೀಟ್ ಆಗಿದೆ. ಇದು ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಡಿಸೈನ್. ಇದು ಒಂಥರ ಕಪ್ ಕೇಕ್ ಶೇಪಲ್ಲಿ ಕಾಣಿಸ್ತಾ ಇದೆ ಡಿಸೈನ್ ಇದು. ಸೊ ಇದಕ್ಕೆ ಕುಚ್ಚೆಲ್ಲ ಹಾಕಿದ್ಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. ಇಲ್ಲೇನು 4 ಚೈನ್ಗೆ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅಲ್ಲಿಗೆ ಕುಚ್ಚುಗಳನ್ನ ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ನಾನು ಕುಚ್ಚೆಲ್ಲ ಹಾಕ್ಕೊಂಡಾಗಿದೆ. ಕುಚ್ಚು ಹಾಕೋದಕ್ಕೆ ಇಲ್ಲಿ ನಾನು ಸ್ವಲ್ಪ ದಪ್ಪನೇ ತೊಗೊಂಡಿದ್ದೀನಿ ದಾರ. 135 to 140 ಸ್ಟ್ಯಾಂಡ್ಸ್ ನಾನು ದಾರ ತೊಗೊಂಡಿರೋದು. ಇಲ್ಲಿ ನಾನು ಒಂದೇ ಕಲರ್ ಕುಚ್ಚನ್ನ ಹಾಕ್ಕೊಂಡಿದ್ದೀನಿ. ನನ್ನ ಹತ್ರ ಏನು ಡಿಸೈನ್ ಮಾಡಿ ಉಳಿದಿರೋ ಥ್ರೆಡ್ ನಾನು ಕುಚ್ಚು ಹಾಕ್ಕೊಂಡಿರೋದು. ನಿಮಗೆ ಸ್ಯಾರಿನಲ್ಲಿ ಯಾವ ಕಲರ್ ಕಾಂಬಿನೇಷನ್ ಇದೆಯೋ ಆ ಕಲರ್ ಕಾಂಬಿನೇಷನಲ್ಲಿ ಡಿಸೈನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್ ನಿಮಗೆ ಇವತ್ತು ನಾನು ಮಾಡಿರೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.